ಎಲ್ಲರಿಗೂ ನಮಸ್ಕಾರಗಳು. ನಾನು ಮಲ್ಲಿಕಾರ್ಜುನ್ ಎಸ್.ಕೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ಪಿ ಲಂಕೇಶ್ ಅವರು ಬರೆದಂತಹ ಮೃಗ ಮತ್ತು ಸುಂದರಿ ಅನ್ನುವಂತಹ ಪಠ್ಯಪೋಷಕ ಅಧ್ಯಯನವನ್ನು ನೋಡ್ತಾ ಹೋಗೋಣ. ಮೃಗ ಮತ್ತು ಸುಂದರಿ ಯಾಕೆ ಎರಡು ಹೆಸರು ಬಿಟ್ಟಿದ್ದಾರಪ್ಪ ಇಲ್ಲಿ? ಮೃಗ ನೋಡ್ಲಿಕ್ಕೆ ಆಕಾರದಲ್ಲಿ ಮಾತ್ರ ಮೃಗದ ರೂಪವನ್ನು ಹೊಂದಿದ್ರು ಕೂಡ ಹೃದಯ ಒಳ್ಳೆಯದಾಗಿರ್ತದೆ. ಆದರೆ ಮಾನವರು ಎಷ್ಟೋ ಜನ ನೋಡ್ಲಿಕ್ಕೆ ಮಾನವರಾಗಿ ಕಂಡರೂ ಕೂಡ ಒಳಗಡೆ ಮೃಗೀಯ ಗುಣಗಳನ್ನು ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ಹಣವಿರುವವನು ಆಳಿಗಷ್ಟೇ ಯಜಮಾನ, ಉತ್ತಮ ಗುಣವಿರುವವನು ಮಾನವ ಕುಲಕ್ಕೆ ಯಜಮಾನ ಅನ್ನುವಂತಹ ವಾಕ್ಯೋಕ್ತಿಯನ್ನು ನಾವು ಗಮನಿಸ್ತಾ, ಮೃಗ ರೂಪದಲ್ಲಿ ಮೃಗವಾಗಿದ್ದರೂ ಕೂಡ ಒಳ್ಳೆಯ ಹೃದಯವನ್ನು ಹೊಂದಿದ್ರೆ ಅದು ಮೃಗ ಅಲ್ಲ. ಮಾನವ ಆಕಾರದಲ್ಲಿ ಮಾನವ ರೂಪವನ್ನು ಹೊಂದಿದ್ದರೂ ಮೃಗೀಯ ಗುಣಗಳನ್ನು ಹೊಂದಿದ್ರೆ ಅವನು ನಿಜವಾಗಿ ಮಾನವನಲ್ಲ, ಅವನೊಬ್ಬ ಮೃಗ. ಇಲ್ಲಿ ಹಾಗೆ ಮೃಗ ಉತ್ತಮವಾದ ಹೃದಯವನ್ನು ಹೊಂದಿರ್ತದೆ. ಹಾಗೆ ಸುಂದರಿ ಹೆಸರಿಗೆ ತಕ್ಕಂತೆ ಸುಂದರವಾಗಿದ್ದರು, ಹೃದಯ ಕೂಡ ಅಷ್ಟೇ ವಿಶಾಲವಾಗಿರ್ತದೆ, ಒಳ್ಳೆಯದಾಗಿರ್ತದೆ. ಇವೆರಡೆಲ್ಲ ಹೋಲಿಕೆ ಮಾಡ್ತಾ ಇಲ್ಲಿ ಪಿ ಲಂಕೇಶ್ ಅವರು ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ರಾವಣ 10 ತಲೆಯನ್ನ ಹೊಂದಿದ್ರೆ ಮಾನವ 100 ತಲೆಗಳನ್ನು ಹೊಂದಿದಂಥವನು. ಅಷ್ಟು ಮಾನವನ ತಲೆಯಲ್ಲಿ ಅಷ್ಟು ವಿಚಾರಗಳಿರ್ತಾವ. ಕ್ಷಣ ಕ್ಷಣಕ್ಕೂ ಭಾವನೆಗಳು, ವಿಚಾರಗಳು ಬದಲಾವಣೆಗೊಳ್ತಾನೆ ಇರ್ತಾವ, ಪಲ್ಲಟವಾಗ್ತಾ ಇರ್ತಾವ. ಅದಕ್ಕಾಗಿ ರಾವಣ ಕೇವಲ 10 ತಲೆಯನ್ನು ಹೊಂದಿದ್ರು, ಮಾನವ ಮಾತ್ರ 100 ತಲೆಯನ್ನು ಹೊಂದಿದ್ದಂಥವನು. ಡಿ ವಿ ಜಿಯವರ ಮಾತು ಬಹಳ ಸುಟಬಲ್ ಆಗುವಂಥದ್ದು. ಮಾನವನಲ್ಲಿಯೇ ಬಹಳಷ್ಟು ಮೃಗೀಯವಾದಂತಹ ಗುಣಗಳದಾವ. ಕೋಪ, ಹೊಟ್ಟೆ ಕಿಚ್ಚು, ಕೊಲೆ, ಸುಲಿಗೆ, ದರೋಡೆ, ಹೀಗೆ ನಾನಾ ರೀತಿಯಾಗಿರುವಂತಹ ಮೃಗೀಯ ಗುಣಗಳನ್ನು ಇರುವುದನ್ನು ನಾವು ಕಾಣ್ತೇವೆ. ಇಂತಹ ಮೃಗೀಯ ಗುಣಗಳನ್ನು ಹೊಂದಿದಂಥ ಮಾನವ ಪ್ರೀತಿ, ಸ್ನೇಹ, ಕರುಣೆ, ಬಾಂಧವ್ಯದಿಂದ ತನ್ನಲ್ಲಿರುವ ಕಠೋರತೆಯನ್ನು, ಕ್ರೂರತೆಯನ್ನು ಕಳೆದುಕೊಂಡು ಮಾನವೀಯ ಗುಣಗಳನ್ನು ಒಳಗೊಂಡಿದ್ದೇ ಆದರೆ ಅವನ ಬದುಕು ಸಾರ್ಥಕವಾಗುತ್ತದೆ. ನಮ್ಮ ಹಣ, ಅಧಿಕಾರ, ಸಂಪತ್ತು ಇವೆಲ್ಲವುಗಳು ಕೂಡ ಒಮ್ಮೆ ಬಂದು ಒಮ್ಮೆ ಹೋಗುವಂಥವು, ಶಾಶ್ವತವಲ್ಲವಿವು, ಕ್ಷಣಿಕವಾಗಿರುವಂಥವು. ಇವೆಲ್ಲವುಗಳು ಯಾವುದೇ ಸಮಯದಲ್ಲಾದರೂ ಕೂಡ ಬದಲಾವಣೆಯನ್ನ ಹೊಂದತಕ್ಕಂಥವುಗಳು. ಎಂತಹ ಕಷ್ಟದ ಸಮಯದಲ್ಲೂ ಕೂಡ ಅಂಜದೆ ಸವಾಲುಗಳನ್ನ, ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳನ್ನ, ಸವಾಲುಗಳನ್ನ ತಾಳ್ಮೆಯಿಂದ ಎದುರಿಸಿದರೆ ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸಬಹುದು ಎಂಬ ಆಶಾಭಾವನೆಯೊಂದಿಗೆ ಪಿ ಲಂಕೇಶ್ ಅವರು ಮೃಗ ಮತ್ತು ಸುಂದರಿ ಎನ್ನುವಂತಹ ಪಠ್ಯಪೋಷಕ ಅಧ್ಯಯನವನ್ನು ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಸಂಕ್ಷಿಪ್ತವಾಗಿ ಪಿ ಲಂಕೇಶ್ ಅವರ ಪರಿಚಯವನ್ನು ನಾವು ನೋಡ್ತಾ ಹೋಗೋಣ. ಪರಿಚಯವನ್ನು ನೋಡೋದಾದ್ರೆ, ಪಾಳ್ಯ ಲಂಕೇಶ್ ಅವರು ಮಾರ್ಚ್ 8 ಪ್ಯಾರ ಮಾಡಿ ಬರಬೇಕು ವಿದ್ಯಾರ್ಥಿಗಳೇ. 3 ಪ್ಯಾರ ಮಾಡಬೇಕಂತ ಹೇಳಿದೆ ನಾನು. ಫಸ್ಟ್ ನೋಡ್ರಿ ಪೂರ್ತಿಯಾಗಿ, ಆಮೇಲೆ 3 ಪ್ಯಾರ ಮಾಡಿ ಹೇಗೆ ಬರೆಯೋದು ಅಂತ ಹೇಳ್ತಾ ಹೋಗ್ತೀನಿ. ಪಾಳ್ಯ ಲಂಕೇಶ್ ಅವರು ಮಾರ್ಚ್ 8, 1935
ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಜನ್ಮದಾತ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದಂಥ ಶ್ರೀಯುತರು 1967ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ 1979ರಾಗ ಲಂಕೇಶ್ ಅನ್ನುವಂಥ ವಾರಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇದರ ಜೊತೆಗೆ ಇವರು ಸಂಕ್ರಾಂತಿ, ಈಡಿಪಸ್ ಮತ್ತು ಅತ್ತಿಗೊನೆ ಅಂತಕ್ಕಂಥ ನಾಟಕಗಳನ್ನು, ಹಾಗೆ ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು, ಹಾಗೆ ಮುಸ್ಸಂಜೆಯ ಕಥಾಪ್ರಸಂಗ, ಅಕ್ಕ ಅನ್ನುವಂಥ ಕಾದಂಬರಿಯನ್ನ, ಹಾಗೆ ಹಲವಾರು ಅಂಕಣಗಳನ್ನು ಕೂಡ ಬರೀತಾರೆ. ಅದರ ಜೊತೆಗೆ ಉಳಿ ಬಾಬಿನವರ ಅನ್ನುವಂಥ ಆತ್ಮಕಥನೆಯನ್ನು ಕೂಡ ಬರೀತಾರೆ. ಅಲ್ಲದೆ ಚಲನಚಿತ್ರದ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ಅತ್ಯುತ್ತಮ ನಿರ್ದೇಶಕ ಪುರಸ್ಕಾರಗಳು ಕೂಡ ಸಂದಿದವ. ಪ್ರಸ್ತುತ ಈ ಪಠ್ಯಪೋಷಕ ಅಧ್ಯಯನವನ್ನು ಕಲ್ಲು ಕರಗುವ ಸಮಯ ಅನ್ನುವಂಥ ಕಥಾ ಸಂಕಲನದ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಒಂದು ವಿದ್ಯಾರ್ಥಿಗಳ ವಿಶೇಷವಾಗಿ ಮೃಗ ಮತ್ತು ಸುಂದರಿ ಅನ್ನುವಂತಹ ಗದ್ಯ ಯಾವ ಹೆಸರಿನ ಕಥೆಯ ಅನುವಾದವಾಗಿದೆ ಅಂತ ಕೇಳ್ತಾರೆ. ಅದು ಒಂದು ಅನುವಾದ, ಇಂಗ್ಲಿಷ್ನಾಗ ಇದ್ದಿದ್ದನ್ನು ಅನುವಾದ ಮಾಡ್ತಾರೆ. ಮೃಗ ಮತ್ತು ಸುಂದರಿ ಅನ್ನುವಂಥದ್ದು ಯಾವ ಹೆಸರಿನ ಕಥೆಯ ಅನುವಾದ ಅಂತ ಕೇಳ್ತಾನೆ. ಅವಾಗ ನಾವೇನ್ ಮಾಡಬೇಕು? ಬ್ಯೂಟಿ ಆ್ಯಂಡ್ ದಿ ಬೀಸ್ಟ್ ಅನ್ನುವಂತಹ ಕಥೆಯ ಅನುವಾದವೇ ಮೃಗ ಮತ್ತು ಸುಂದರಿ ಅನ್ನುವಂತಹ ಗದ್ಯ. ಆಶಯವನ್ನು ನಾವು ನೋಡೋದಾದ್ರೆ ಆಗ್ಲೇ ತಾನೇ ಹೇಳಿದ ಹಾಗೆ ಎಂತಹ ಕಷ್ಟದ ಸಮಯದಲ್ಲಿಯೂ ಕೂಡ ಅಂಜದೆ ಹೆದರದೆ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿದಾಗ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬ ಆಶಯವನ್ನು ಪ್ರಸ್ತುತ ಗದ್ಯ ಭಾಗದಲ್ಲಿ ಬಹಳ ಸೊಗಸಾಗಿ ವಿವರಿಸ್ತಾ ಹೋಗ್ತಾರೆ. ಪುಸ್ತಕವನ್ನು ತೆಗಿಬೇಕು ವಿದ್ಯಾರ್ಥಿಗಳೇ, ನೋಡ್ತಾ ಹೋಗಬೇಕು. ಆತ ಮೃದು ಸ್ವಭಾವದ ವರ್ತಕನಾಗಿದ್ದ, ಧರ್ಮವಂತನಾಗಿದ್ದ. ಅವನಿಗೆ 3 ಹೆಣ್ಣು ಮಕ್ಕಳಿದ್ದರು. ಹಿರಿಯರಾದ 2 ಬಿಂಕ ಬಡಿವಾರದ ಹುಡುಗಿಯರು. ಪ್ಯಾಷನ್, ಪಾರ್ಟಿ, ಗೆಳೆಯರೆಂದರೆ ಪಂಚಪ್ರಾಣ. ತಂದೆ ಶ್ರೀಮಂತ ವರ್ತಕನಾಗಿದ್ದುದರಿಂದ ತೊಂದರೆ ಆಗಲಿಲ್ಲ. 3ನೆಯ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವದವಳಾಗಿದ್ದಳು. ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ. ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು. ಪದಗಳ ಅರ್ಥವನ್ನು ಗಮನಿಸುವುದಾದ್ರೆ, ವರ್ತಕ ಅಂದ್ರೆ ವ್ಯಾಪಾರಿ, ಬಿಂಕ್ ಅಂದ್ರೆ ವಯ್ಯಾರ, ನೆಮ್ಮದಿ, ಶಾಂತಿ. ನೋಡಿ, ಇಲ್ಲಿ ಒಬ್ಬ ಬಹಳ ಮೃದು ಸ್ವಭಾವದ ವ್ಯಾಪಾರಿ ಇದ್ದ. ಮೃದು ಸ್ವಭಾವದ ವ್ಯಾಪಾರಿ ಆಗಿರುವುದರ ಜೊತೆಗೆ ಧರ್ಮ ಮಾರ್ಗದಿಂದ ನಡೀತಾ ಇದ್ದೆ. ಯಾವಾಗಲೂ ಕೂಡ ಅನ್ಯಾಯದ ಮಾರ್ಗವನ್ನು ತುಳಿದವನು ಈತನಲ್ಲ. ಮೃದು ಸ್ವಭಾವದ ವ್ಯಾಪಾರಿಗೆ, ಧರ್ಮವಂತನಿಗೆ 3 ಜನ ಮಹಿಳೆಯರು, 3 ಜನ ಹೆಣ್ಮಕ್ಕಳಿರ್ತಾರೆ. ಇವನಿಗೆ ಇರುವಂತಹ 3 ಜನ ಹೆಣ್ಣು ಮಕ್ಕಳಲ್ಲಿ ಮೊದಲನೆಯ 2 ಹೆಣ್ಣು ಮಕ್ಕಳು ಬಹಳಷ್ಟು ಪ್ಯಾಷನ್ನ, ಬಿಂಕ ಬಡಿವಾರವನ್ನ ಮಾಡ್ತಕ್ಕಂತಹ ಹುಡುಗಿಯರಾಗಿದ್ದರು. ಈ 2 ಹುಡುಗಿಯರಿಗೆ ಸದಾಕಾಲ ಯಾವಾಗಲೂ ಕೂಡ ಪ್ಯಾಷನ್ ಮಾಡೋದು, ಮತ್ತೆ ಪಾರ್ಟಿ ಮಾಡೋದು, ಗೆಳೆಯರ ಸಂಗಡ ಸೇರಿ ಸಿನಿಮಾ ನೋಡೋದು, ನಾಟಕವನ್ನು ನೋಡೋದು, ಪಾರ್ಟಿ ಮಾಡೋದು, ಇದೆಲ್ಲ ಅಂದ್ರೆ ಬಹಳಷ್ಟು ಪಂಚಪ್ರಾಣ ಆಗಿತ್ತು. ಓದೋದು ಮಾತ್ರ ಏನೂ ಇರಲಿಲ್ಲ.
ಗೆಳೆಯರ ಜೊತೆ ಸೇರ್ಕೊಳ್ಳೋದು, ಹರಟೆ ಹೊಡೆಯೋದು, ಪ್ಯಾಷನ್ ಮಾಡೋದು, ಪಾರ್ಟಿ ಮಾಡೋದು ಅಂತಂದ್ರೆ ಮೊದಲ ಇಬ್ಬರು ಮಹಿಳೆಯರಿಗೆ ಬಹಳ ಇಷ್ಟವಾಗಿತ್ತು. ಅಯ್ಯೋ, ಇವರೆಲ್ಲ ಇಷ್ಟು ಬಿಕ್ಕ ಬಡಿವಾರ ವಯ್ಯಾರದವರಾಗಿದ್ರು, ಪ್ಯಾಷನ್ ಆಗಿದ್ರು, ಪಾರ್ಟಿ ಮಾಡ್ತಾ ಇದ್ರು ಅಂದ್ರೆ ತಂದೆ ಬಡವನಾಗಿದ್ದಂತ ಅರ್ಥ ಅಲ್ಲ. ತಂದೆ ಶ್ರೀಮಂತನಾಗಿದ್ದ, ತಂದೆ ಶ್ರೀಮಂತ ವ್ಯಾಪಾರಿಯಾಗಿದ್ದ. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಪ್ಯಾಷನ್ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ ಖರ್ಚಿಗೆ ಸಾಕಷ್ಟು ದುಡ್ಡು ಅವ್ರ ತಂದೆ ಕೊಡ್ತಾ ಇದ್ದ. ಆದರೆ ಮೂರನೆಯ ಹುಡುಗಿ ಈ ಎರಡೂ ಹುಡುಗಿಯರಿಗೆ ಬಹಳ ವಿರುದ್ಧವಾದಂತಹ ಗುಣವನ್ನು ಹೊಂದಿದ್ಲು. ಮೂರನೆಯ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವವನ್ನು ಹೊಂದಿದ್ಲು. ಇವಳಿಗೆ ತಂದೆಯ ನೆಮ್ಮದಿ, ಶಾಂತಿ ಬಹಳ ಮುಖ್ಯವಾಗಿತ್ತು. ಹೆಸರಿಗೆ ತಕ್ಕಂತೆ ಬಹಳ ರೂಪವತಿಯಾದಂತಹ ಇವಳನ್ನ ಎಲ್ಲರೂ ಸುಂದರಿ ಎನ್ನುವಂತಹ ಹೆಸರಿನ ಮೂಲಕವಾಗಿ ಕರೀತಾ ಇದ್ದರು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇದರ ಮೇಲೊಂದು ಪ್ರಶ್ನೆ ಕೂಡ ಕೇಳ್ಬೋದಲ್ಲ, ಬರ್ಕೋಬೇಕು ವಿದ್ಯಾರ್ಥಿಗಳೇ. ಇಂದ ವ್ಯಾಸ ಚಟುವಟಿಕೆಯಲ್ಲಿ ಇಲ್ಲ. ವರ್ತಕ ಮತ್ತು ಆತನ 3 ಜನ ಹೆಣ್ಣು ಮಕ್ಕಳ ಸ್ವಭಾವವನ್ನು ತಿಳಿಸಿ ಅಂತ ಕೇಳ್ಬೋದು. ವರ್ತಕ ಮತ್ತು ಆತನ 3 ಜನ ಹೆಣ್ಣು ಮಕ್ಕಳ ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದಾಗ ಉತ್ತರವನ್ನು ಹೀಗೆ ಬರಿಬೇಕು. ವರ್ತಕನು ಬಹಳ ಮೃದು ಸ್ವಭಾವನವನಾಗಿದ್ದನು, ಧರ್ಮವಂತನಾಗಿದ್ದನು. ಅವನಿಗೆ ಇರುವಂತಹ 3 ಜನ ಹೆಣ್ಣು ಮಕ್ಕಳಲ್ಲಿ ಮೊದಲ 2 ಹುಡುಗಿಯರು ಬಿಗ್ ಬಡಿವಾರದವರಾಗಿದ್ದರು. ಪ್ಯಾಷನ್, ಪಾರ್ಟಿ, ಗೆಳೆಯರೆಂದರೆ ಪಂಚಪ್ರಾಣವಾಗಿತ್ತು. ತಂದೆ ಶ್ರೀಮಂತನಾಗಿದ್ದಾಗ ಅವರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಆದರೆ 3ನೆಯ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವವನ್ನು ಹೊಂದಿದ್ದು, ಅವಳಿಗೆ ತಂದೆಯ ನೆಮ್ಮದಿ ಮುಖ್ಯವಾಗಿತ್ತು. ಅವಳು ಬಹಳ ರೂಪವತಿಯಾಗಿತ್ತು. ಹಾಗಾಗಿ ಅವರನ್ನ ಎಲ್ಲರೂ ಸುಂದರಿ ಅನ್ನುವಂಥ ಹೆಸರಿನಿಂದ ಕರೆಯುತ್ತಿದ್ದರು ಅಂತ ಹೇಳಬೇಕು. ಅರ್ಥ ಆಯ್ತಲ್ವಾ? ಯಾಕ ಒಂದು ವಾಕ್ಯದಲ್ಲಿ ಕೂಡ ಕೇಳ್ಬೋದು, ಯಾಕೆ ವರ್ತಕನ 3ನೆಯ ಮಗಳನ್ನ ಸುಂದರಿ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ದಾರೆ ಅಂದ್ರೆ, ವರ್ತಕನ 3ನೆಯ ಹೆಣ್ಣು ಮಗಳು ಹೆಸರಿಗೆ ತಕ್ಕಂತೆ ರೂಪವತಿಯಾಗಿದ್ದು, ಹಾಗಾಗಿ ಆಕೆಯನ್ನು ಎಲ್ಲರೂ ಸುಂದರಿ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ರು. ಮುಂದುವರಿದು, ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾದವು. ಅವನ ವ್ಯಾಪಾರ ಕುಸಿದು ಬಿತ್ತು. ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂದಿರುಗಲಿಲ್ಲ. ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದವು. ಇದ್ದ ಬಂದ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾರಿ ಸಾಲ ತೀರಿಸಿ ಉಳಿದ ಪುಟ್ಟ ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ, ಮಕ್ಕಳೇ, ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನಾವಿನ್ನೂ ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ. ದಯಮಾಡಿ ಸಹಕರಿಸಿ ಎಂದು ಹೇಳಿದ. ಪದಗಳ ಅರ್ಥವನ್ನು ಗಮನಿಸುವುದಾದರೆ, ವರ್ತಕ ವ್ಯಾಪಾರಿ. ವರ್ತಕ ನಾಮಪದದ ಯಾವ ವಿಧವಾಗಿದೆ ಅಂತ ಕೇಳಬಹುದು. ವರ್ತಕ ಇದು ಅನುವರ್ತಕ ನಾಮ ಅಂತ ಬರೀಬೇಕು. ಯಾಕಂದ್ರೆ ಆತ ವ್ಯಾಪಾರ ಅನ್ನುವಂಥ ಕಾಯಕವನ್ನ ಮಾಡ್ತಾ ಇರೋದ್ರಿಂದ ಅವನಿಗೆ ವರ್ತಕ ಅಥವಾ ವ್ಯಾಪಾರಿ ಅಂತ ಕರಿತೀವಿ. ಅನ್ವರ್ತಕ ನಾಮ. ಗುಣ, ಸ್ವಭಾವ, ಉದ್ಯೋಗದ ಆಧಾರದ ಮೇಲೆ ಇಟ್ಟಂತ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ. ಹಾಗಾಗಿ ಸುಂದರಿ ಆಗಿರ್ಬೋದು, ವರ್ತಕ ಆಗಿರ್ಬೋದು, ಇವೆರಡು ಪದಗಳು ಅನ್ವರ್ತಕ ನಾಮದಲ್ಲಿ ಬರುವಂತಹ ಉದಾಹರಣೆಗಳು ಅಂತ ಹೇಳ್ಬೇಕು. ಕುಸಿದು ಬಿತ್ತು, ವ್ಯಾಪಾರ ಕುಸಿದು ಬಿತ್ತು ಅಂತ ಹೇಳ್ತಾರೆ. ಕುಸಿದು ಬಿತ್ತು ಅಂದ್ರೆ ನಷ್ಟ ಆಯಿತು ಅಂತ ಅರ್ಥ. ನುಡಿಗಟ್ಟು ಕುಸಿದು ಬೀಡು, ನಷ್ಟವಾಗೋ. ಬಾಧಿಸತೊಡಗಿದವು ಅಂತ ಹೇಳ್ತಾರೆ. ಬಾಧಿಸಂದ್ರೆ ತೊಂದರೆಗಳು. ಸ್ಥಿರಾಸ್ತಿ ಅಂದ್ರೆ ಜಮೀನು, ಸ್ಥಿರವಾಗಿ ಇರ್ತದೆ ಆಸ್ತಿ, ಅದು ಚಲಿಸೋದಿಲ್ಲ ಮುಂದಕ್ಕೆ. ಇನ್ನು ಚರಾಸ್ತಿ ಅಂದ್ರೆ ಆಸ್ತಿ, ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಚಲಿಸಬಹುದಾಗಿರ್ತಕ್ಕಂಥ ಆಸ್ತಿ ಅಂದ್ರೆ ಏನು? ಒಡವೆ, ಬಂಗಾರ ಇವೇನು ಬರ್ತಾವಲ್ಲ ಅವಕ್ಕೆ ಆಸ್ತಿ ಅಂತ. ಚರಾಸ್ತಿ ಚಲಿಸುವಂತ ಆಸ್ತಿಗಳು. ನೋಡಿ, ಮೊದಲು ಪ್ರಾರಂಭದಲ್ಲಿ ವರ್ತಕ
ಉತ್ತಮವಾದಂತಹ ವ್ಯಾಪಾರ ಮಾಡ್ತಾ ಇದ್ದ, ಹಾಗಾಗಿ ಬಹಳ ಶ್ರೀಮಂತನಾಗಿದ್ದ. ನಂತರದ ದಿನಗಳಲ್ಲಿ ಏನಾಯಿತು ಗೊತ್ತಿಲ್ಲ, ಆ ವರ್ತಕನಿಗೆ ಕಷ್ಟಗಳು ಶುರುವಾದವು, ತೊಂದರೆಗಳು ಶುರುವಾದವು. ಅವನ ವ್ಯಾಪಾರ ಕೂಡ ಬಹಳ ಕನಿಷ್ಠ ಮಟ್ಟಕ್ಕೆ ಹೋಗ್ತದೆ. ವ್ಯಾಪಾರದಲ್ಲಿ ಅಪಾರವಾದಂತಹ ನಷ್ಟ ಉಂಟಾಗ್ತದೆ. ಅವನಿಗೆ ಈ ಮೊದಲು ಬರಬೇಕಾದಂತಹ ಹಣ ಕೂಡ ಯಾವುದು ಬರಲಿಲ್ಲ. ಸರಕು ಸಾಮಾನುಗಳನ್ನು ತರಲಿಕ್ಕೆ ದೂರದ ದೇಶಕ್ಕೆ ಪ್ರಯಾಣ ಬೆಳೆಸಿದಂತಹ ಈತನ ಹಡಗುಗಳು ಕೂಡ ಬರಲಿಲ್ಲ. ಹೋದಂತಹ ಹಡಗುಗಳು ಆ ಕಡೆನೇ ಹೋಗ್ಬಿಟ್ಟು, ಸಮಯ ಅಂತಾರಲ್ಲ, ಟೈಮ್ ಸರಿ ಇರಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕಾಗೋದಿಲ್ಲ. ಮೊದಲೇ ತೊಂದರೆಗಳು ಬಾಧಿಸ್ತಾ ಇದ್ದು, ಕಷ್ಟ ಇತ್ತು, ಸಾಲ ಮಾಡಿದ್ದ. ಇಂತಹ ಸಂದರ್ಭದಲ್ಲಿ ಸರಕುಗಳನ್ನು ತುಂಬಿಕೊಂಡು ಅಥವಾ ಸರಕುಗಳನ್ನು ತರಲಿಕ್ಕೆ ದೂರದ ದೇಶಕ್ಕೆ ಪ್ರಯಾಣ ಮಾಡಿದಂತಹ ಹಡಗುಗಳು ವಾಪಸ್ ಬರಲಿಲ್ಲ. ಹೀಗಾಗಿ ಅವನು ಮಾಡಿದಂತಹ ಸಾಲಗಳು ಅವನಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತವೆ. ಜನ ಬಂದೆಲ್ಲ ದಿನ ಬೆಳಗಾದ್ರೆ ಕೊಟ್ಟಂತಹ ಸಾಲವನ್ನ ವಸೂಲಿ ಮಾಡಲಿಕ್ಕೆ ಮನೆ ಹತ್ರ ಬರಲಿಕ್ಕೆ ಪ್ರಾರಂಭ ಮಾಡಿದನು. ಹೀಗಾಗಿ ಈತ ಏನ್ ಮಾಡಿದ, ಸಾಲಗಾರರ ಕಾಟವನ್ನ ತಾಳಲಾರದೆ ತನಗೆ ಈ ಮೊದಲು ಇರುವಂತಹ ಜಮೀನನ್ನ ಮತ್ತು ಒಡವೆ, ವಸ್ತ್ರ, ಬಂಗಾರ ಇವುಗಳನ್ನೆಲ್ಲವನ್ನ ಮಾರಿ ಅದರಿಂದ ಬಂದಂತಹ ಹಣದಿಂದ ತಾನು ಈ ಮೊದಲು ಮಾಡಿದಂತಹ ಸಾಲವನ್ನೆಲ್ಲ ತೀರಿಸ್ತಾನೆ. ಇನ್ನು ಸ್ವಲ್ಪ ಹಣ ಉಳಿತು. ಸಾಲ ತೀರಿಸಿದ ಮೇಲೆ ಉಳಿದಂತಹ ಸ್ವಲ್ಪ ಹಣದಲ್ಲಿ ತನ್ನ ಮೂಲ ಹಳ್ಳಿಯ ಕಡೆ ಹೋಗ್ತು. ಮೂಲ ಹಳ್ಳಿಯಲ್ಲಿ ಒಂದು ಚಿಕ್ಕದಾದಂತಹ ಮನೆಯನ್ನು ಕೂಡ ತೆಗೆದುಕೊಂಡು ನಗರದ ಮನೆಯಲ್ಲಿ ಇದ್ರಲ್ಲ ಆ ಮಕ್ಕಳನ್ನ ಕರೀತಾನೆ. ಮಕ್ಕಳನ್ನ ಕರೆದ ಹೇಳ್ತಾನ, ನೋಡಿ ಮಕ್ಕಳೇ, ನನ್ನ ಪರಿಸ್ಥಿತಿ ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು. ನಾನು ಹೆಚ್ಚಿಗೆ ವಿಸ್ತಾರ ಮಾಡಿ ಹೇಳುವಂತ ಅವಶ್ಯಕತೆ ನಿಮಗಿಲ್ಲ. ನನಗೆಂಥ ಪರಿಸ್ಥಿತಿ ಬಂದಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನಗರದಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟವಾಗಿದೆ. ಆದ್ದರಿಂದ ಹಳ್ಳಿಯ ಕಡೆಗೆ ಹೋಗ್ಬೇಕಾಗಿದೆ, ದಯಮಾಡಿ ಸಹಕಾರ ಮಾಡಿ ಅಂತ ಕೇಳ್ತಾರೆ. ಮಕ್ಕಳಲ್ಲಿ ವಿನಂತಿ ಮಾಡ್ಕೊತಾರೆ. ನೋಡು ಮಕ್ಕಳೇ, ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ಈಗಾಗಲೇ ನಮಗೆ ತಿಳಿದಿದೆ, ನಗರದಲ್ಲಿ ವಾಸ ಮಾಡುವುದು ಕಷ್ಟ, ಹಾಗಾಗಿ ಹಳ್ಳಿ ಕಡೆಗೆ ಹೋಗ್ಬೇಕು ನಾವೆಲ್ಲ, ನೀವು ಸಹಕಾರ ಮಾಡಿ ಅಂತ ವಿನಂತಿ ಮಾಡಿಕೊಂಡ. ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಕೇಳ್ಬೋದಲ್ಲ. ವ್ಯಾಪಾರಿಯು, ಪ್ರಶ್ನೆ ನೋಡಿ, 2 ಅಂಕದ ಪ್ರಶ್ನೆ. ವ್ಯಾಪಾರಿಯು ಹಳ್ಳಿಯ ಕಡೆಗೆ ಹೋಗಲು ಕಾರಣವೇ? ವ್ಯಾಪಾರಿಯು ಹಳ್ಳಿಯ ಕಡೆಗೆ ಕುಟುಂಬ ಸಮೇತವಾಗಿ ಹೋಗಲು ಕಾರಣವೇನೋ ಅಂತ ಕೇಳ್ಬೋದು. ಉತ್ತರ ಹೇಳ್ತಿರಲ್ಲ. ಹಾಗಾದ್ರೆ ಉತ್ತರವನ್ನು ನೋಡೋದಾದ್ರೆ, ವ್ಯಾಪಾರಿಗೆ ಕಷ್ಟಗಳು ಪ್ರಾರಂಭವಾದವು. ವ್ಯಾಪಾರಿಯ ವ್ಯಾಪಾರ ಕುಸಿದು ಬೀಳ್ತದೆ, ಬರಬೇಕಾದಂತಹ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣ ಮಾಡಿದಂತಹ ಹಡಗುಗಳು ಕೂಡ ಹಿಂದಿರಲಿಲ್ಲ. ಹೀಗಾಗಿ ಅವನು ಮಾಡಿದಂತಹ ಸಾಲಗಳು ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತವ. ತನಗೆ ಇರುವಂತಹ ಜಮೀನು, ಆಸ್ತಿ ಎಲ್ಲವನ್ನ ಮಾರಿ ಸಾಲವನ್ನು ತೀರಿಸಿ ಉಳಿದ ಹಣದಲ್ಲಿ ಹಳ್ಳಿಯಲ್ಲಿ ಒಂದು ಮನೆಯನ್ನ ಕೊಂಡುಕೊಂಡು ನಗರದಲ್ಲಿ ವಾಸ ಮಾಡಲು ಕಷ್ಟವಾಗಿ ಹಳ್ಳಿಯ ಕಡೆಗೆ ಹಿಂದಿರುಗಿ ಹೋದ, ಅಥವಾ ಹಳ್ಳಿಯ ಕಡೆಗೆ ಕುಟುಂಬ ಸಮೇತ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವ್ಯಾಪಾರಿ ಕುಟುಂಬ ಸಮೇತ ಹಳ್ಳಿ ಕಡೆಗೆ ಹೋಗಲು ಕಾರಣವೇನು ಅಂದ್ರೆ, ವ್ಯಾಪಾರ ಮಾಡ್ತಾ ಇದ್ದ, ವ್ಯಾಪಾರ ಎಲ್ಲ ಕುಸಿದು ಬಿತ್ತು, ಬರಬೇಕಾದಂತಹ ಹಣ ಬರಲಿಲ್ಲ. ಸರಕುಗಳನ್ನು ತರಲಿಕ್ಕೆ ದೂರದ ದೇಶಕ್ಕೆ ಪ್ರಯಾಣ ಮಾಡಿದಂತಹ ಹಡಗುಗಳು ಕೂಡ ಹಿಂದಿರುಗಿ ಬರಲಿಲ್ಲ. ಸಾಲಗಳು ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ವು. ಹಾಗಾಗಿ ಜಮೀನು, ಆಸ್ತಿ, ಒಡವೆ ಎಲ್ಲವನ್ನ ಮಾರ್ತಾನ. ಬಂದ ಹಣದಿಂದ ಸಾಲ ತೀರಿಸ್ತಾನ. ಸ್ವಲ್ಪ ಉಳಿದ ಹಣದಲ್ಲಿ ಹಳ್ಳಿಯ ಕಡೆಗೆ ಒಂದು ಮನೆ ಕೊಂಡ್ಕೊಂಡು ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸ್ತಾನ ಅಂತ ಹೇಳಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ದಿನ ಇಷ್ಟು ಸಾಕು. ಹಾಗಾದ್ರೆ ಇಲ್ಲಿವರೆಗೆ ಹೇಳಿದಂಥದ್ರಲ್ಲಿ ನಿಮಗೆ ಎಷ್ಟು ಅರ್ಥ ಆಗಿದೆ? ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣಲ್ವಾ? ಹಾಗಾದ್ರೆ ನಡೆಯಿದಿರಾ? ಸರಿ ಅಲ್ಲ. ಪ್ರಶ್ನೆ ನೋಡಿ ಹೀಗಿದೆ. ವ್ಯಾಪಾರಿಯು ತನ್ನ ಮಕ್ಕಳನ್ನು ಕರೆದು ಏನೆಂದು ಹೇಳಿದನು? ವ್ಯಾಪಾರಿಯು ತನ್ನ ಮಕ್ಕಳನ್ನು ಕರೆದು ಏನೆಂದು ಹೇಳಿದನು? ಹೇಳಿ ಬೇಗ. ಅರ್ಥ ಆಯ್ತಲ್ವಾ? ಉತ್ತರವನ್ನು ನೋಡೋದಾದ್ರೆ, ವ್ಯಾಪಾರಿಯು ಮಕ್ಕಳನ್ನು ಕರೆದು, ಮಕ್ಕಳೇ, ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ದರಿಂದ
ಹಳ್ಳಿಗೆ ಹೋಗಬೇಕಾಗಿದೆ, ದಯಮಾಡಿ ಸಹಕರಿಸಿ ಎಂದು ಹೇಳಿದನು. 2 ಅಂಕದಲ್ಲೇ ಕೇಳ್ಬೋದು. ವರ್ತಕನ 3ನೆಯ ಮಗಳನ್ನ ಸುಂದರಿ ಎಂದು ಏಕೆ ಕರೆಯಲಾಗ್ತಾ ಇತ್ತು? ಹೇಳಿ ಉತ್ತರ. ಅರ್ಥ ಆಯ್ತಲ್ವಾ? ಬಹಳ ಸರಳವಾಗಿರುವಂಥದ್ದು. ಉತ್ತರ ನೋಡೋಣ ಹಾಗಾದ್ರೆ. ವರ್ತಕನ 3ನೆಯ ಮಗಳು ಅತ್ಯಂತ ರೂಪವತಿಯಾಗಿದ್ದು, ಹಾಗಾಗಿ ಆಕೆಯನ್ನ ಸುಂದರಿ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ಇನ್ನೊಂದು ಪ್ರಶ್ನೆ ನೋಡೋಣ. ವರ್ತಕನ ಸ್ವಭಾವ ಹೇಗಿತ್ತು? ವರ್ತಕನ ಸ್ವಭಾವ ಹೇಗಿತ್ತು? ಉತ್ತರ ಹೇಳ್ತೀರಾ ಹಾಗಾದ್ರೆ? ಎಲ್ರಿಗೂ ಗೊತ್ತಾಗಿದೆ ಉತ್ತರ. ನೋಡೋಣ ಉತ್ತರ ಹಾಗಾದ್ರೆ. ವರ್ತಕನು ಮೃದು ಸ್ವಭಾವದವನಾಗಿದ್ದನು, ಧರ್ಮವಂತನಾಗಿದ್ದನು, ಬಹಳ ಸರಳ ಜೀವನ ನಡೆಸ್ತಾ ಇದ್ದ. ಇಷ್ಟೇ ಬೇಕು. ಆತ ವರ್ತಕ ಮೃದು ಸ್ವಭಾವದವನಾಗಿದ್ದ, ಧರ್ಮವಂತನಾಗಿದ್ದ, ಸರಳ ಜೀವನ ನಡೆಸ್ತಾ ಇದ್ದ. 3 ಶಬ್ದ ಮುಗಿತು. ವರ್ತಕನ 3ನೆಯ ಹುಡುಗಿಯ ಗುಣ ಏನಪ್ಪಾ? ವರ್ತಕನ 3ನೇ ಹುಡುಗಿಯ ಗುಣ ಏನು ಅದು ನೋಡೋದಾದ್ರೆ, ವರ್ತಕನ 3ನೆಯ ಮಗಳು ವರ್ತಕನಷ್ಟೇ ಮೃದು ಸ್ವಭಾವವನ್ನು ಹೊಂದಿದ್ದು ಅಂತ ಹೇಳ್ಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇನ್ನು ಮುಂದಿನ ಕಾಲಾವಧಿಯಲ್ಲಿ ಮೃಗ ಮತ್ತು ಸುಂದರಿಯ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.